ಆದ್ಮೇಲೆ ಸ್ನೇಹಿತರೆ, ನಾವಿಷ್ಟವರೆಗೂ ಸ್ವರ ವಿಜ್ಞಾನ 4 ಸಂಚಿಕೆಗಳು, ಐ ಥಿಂಕ್ 4 ಪಾರ್ಟ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ವಿ ಸ್ವರ ವಿಜ್ಞಾನದಲ್ಲಿ. ಸ್ವರ ವಿಜ್ಞಾನದಲ್ಲಿ ಮುಂದಿನ ಭಾಗ ಇವತ್ತು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸ್ವರ ವಿಜ್ಞಾನದಲ್ಲಿ ಕೊನೆಯದಾಗಿ ಮೊನ್ನೆ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿರೋದು ಈ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಕೃಷ್ಣ ಪಕ್ಷ ಅಂದ್ರೆ ಪೌರ್ಣಮಿ ಆದ್ಮೇಲೆ ಪಾಡ್ಯಮಿ ಬರುತ್ತೆ. ಅಲ್ಲಿ ಒಂದು 15 ದಿವಸ, ಅಂದ್ರೆ ಪೌರ್ಣಮಿ ಆದ್ಮೇಲೆ ಹುಣ್ಣಿಮೆಯಿಂದ ಒಂದು 15 ದಿವಸ, ಅಂದ್ರೆ ಮತ್ತೆ ಅಮಾವಾಸ್ಯೆ ಬರೋವರೆಗೂ. ಹುಣ್ಣಿಮೆ ಆದ ತಕ್ಷಣ ನೆಕ್ಸ್ಟ್ ಡೇ ಬರೋದು ಈ ಪಾಡ್ಯಮಿ ಇದೆಯಲ್ಲ, ಅಲ್ಲಿಂದ ಒಂದು 15 ದಿವಸ ಅಂತ ಇಟ್ಕೊಳ್ಳಿ. ಆ ಸಮಯವನ್ನು ನಾವು ಕೃಷ್ಣ ಪಕ್ಷ ಅಂತ ಕರಿತೀವಿ. ಅಲ್ಲಿ ಸೂರ್ಯನಾಡಿ ತುಂಬಾ ಉತ್ತಮವಾಗಿ ಕೆಲಸ ಮಾಡುತ್ತೆ ಅಂತ ಈಗಾಗಲೇ ತಿಳ್ಕೊಂಡಿದ್ವಿ ನಾವು. ಮೊದಲನೇದಾಗಿ ಏನಂದ್ರೆ ಆ ಕೃಷ್ಣ ಪಕ್ಷದಲ್ಲಿ ಮೊದಲನೇ 3 ದಿವಸ ಕಾಲ ಈ ಸೂರ್ಯನಾಡಿ ಮಾಡುವಂತ ಸಮಯ, ಸೂರ್ಯನಾಡಿ ನಮ್ಮಲ್ಲಿರುವಂತ ಸಮಯದಲ್ಲಿ ಯಾವುದೇ ಕೆಲಸ ಮಾಡೋದು ತುಂಬಾ ಶುಭಕಾರಿ ಆಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದೇ ಶುಕ್ಲ ಪಕ್ಷ ಇದ್ರೆ ಆ ಮೊದಲನೇ 3 ದಿವಸಗಳ ಕಾಲ ಏನಾಗತ್ತೆ, ಸೂರ್ಯೋದಯ ಸಮಯ ಎಲ್ಬೇಕಂದ್ರೆ ಸೂರ್ಯೋದಯ ಸಮಯದಲ್ಲಿ ಶುಕ್ಲ ಪಕ್ಷದಲ್ಲಿ ಚಂದ್ರಸ್ವರ ನಡೆಯುವಾಗ, ಯಾವುದೇ ಸ್ನೇಹಿತರು ಇಂಥವ್ರನ್ನ ಮೀಟ್ ಮಾಡುವಾಗ ಅದು ಒಳ್ಳೇದಾಗತ್ತೆ, ಶುಭ ಆಗತ್ತೆ. ಅದೇ ರೀತಿಯಲ್ಲಿ ಈ ಕೃಷ್ಣ ಪಕ್ಷ ನಡೆಯುವಾಗ ಮೊದಲನೇ 3 ದಿವಸಗಳ ಕಾಲ ಸೂರ್ಯನಾಡಿ ನಡೆಯುವಾಗ ಅಲ್ಲಿ ಅವ್ರನ್ನು ಯಾವುದೇ ಭೇಟಿ ಆದ್ರೂ ಈ ರೀತಿಯಲ್ಲಿ ಒಳ್ಳೆ ಕೆಲಸಗಳು ಮಾಡಕ್ ಹೋದ್ರೆ ನಮ್ಗೇನಾಗತ್ತೆ, ಅದ್ಭುತ ರೀತಿಯಲ್ಲಿ ಶುಭವಾಗತ್ತೆ. ಅಂದ್ರೆ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಕೃಷ್ಣ ಪಕ್ಷದಲ್ಲಿ ಮೊದಲನೇ 3 ದಿವಸದಲ್ಲಿ ಸೂರ್ಯೋದಯದಲ್ಲಿ ಏನಾಗತ್ತೆ ಅಂತಂದ್ರೆ ಸೂರ್ಯನಾಡಿ ಕೆಲಸ ಮಾಡ್ತಾ ಇರ್ತದೆ ಅಂತ. ಆ 3 ದಿವಸ ಆದ್ಮೇಲೆ ಮತ್ತೆ ಚೇಂಜ್ ಆಗತ್ತೆ. 3 ದಿವಸ ಆದ್ಮೇಲೆ ಚಂದ್ರಸ್ವರನು ಬರ್ತದೆ. ಆದ್ರೆ ಆ ಮೊದಲನೇ 3 ದಿವಸ ಮಾತ್ರ ನೀವು ಗಮನಿಸ್ಕೊಳ್ಳಿ, ಎದ್ದ ತಕ್ಷಣ ನೋಡ್ಕೊಳ್ಳಿ ಒಂದ್ಸರಿ, ಆ ಸೂರ್ಯೋದಯ ಸಮಯದಲ್ಲಿ ನೋಡ್ಕೊಳ್ಳಿ, ಸೂರ್ಯನಾಡಿ ಮಾತ್ರ ಪ್ರಾರಂಭಿಸ್ಕೊಂಡಿರ್ತದೆ. ಆದ್ರೆ ಯಾವ ಯಾವ ಸಮಯದಲ್ಲಿ, ಕೃಷ್ಣ ಪಕ್ಷದಲ್ಲಿ ಮೊದಲನೇ 3 ದಿವಸ ಸೂರ್ಯೋದಯದಲ್ಲಿ ಸೂರ್ಯನಾಡಿ ಕೆಲಸ ಮಾಡ್ತಾ ಇರ್ತದೆ. ತದನಂತರ ಅದು ಚೇಂಜ್ ಆಗತ್ತೆ, ಬದಲಾವಣೆ ಆಗತ್ತೆ. ಅದನ್ನು ಗಮನಿಸ್ಕೋಬಹುದು ಅಂತ ನಿಮ್ಗೆ ತಿಳಿಸ್ತಾ ಇದೆ, ನೋಡ್ಕೊಳ್ಳಿ. ಆಮೇಲೆ ಈ ಚಂದ್ರ ಸೂರ್ಯನಾಡಿಗಳ ಒಂದೊಂದು ಗಂಟೆಗೆ ಚೇಂಜ್ ಆಗ್ತಾ ಇದೆ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಆದ್ರೆ ಆ ಪಕ್ಷದಲ್ಲಿ ಕೃಷ್ಣ ಪಕ್ಷ ಆಗ್ಲಿ ಶುಕ್ಲ ಪಕ್ಷ ಆಗ್ಲಿ ಮೊದಲನೇ ಆ 3 ದಿವಸ ಕೃಷ್ಣ ಪಕ್ಷದಲ್ಲಿ ಸೂರ್ಯನಾಡಿ, ಶುಕ್ಲ ಪಕ್ಷದಲ್ಲಿ ಚಂದ್ರನಾಡಿ ಇಲ್ಲ, ಅದು ಎದುರಾಗಿ ಬೇರೆ ನಡೀತಾ ಇದೆ ಅಂತ ಇಟ್ಕೊಳ್ಳಿ, ಅವಾಗ ಏನೇ ಕೆಲಸ ಮಾಡಕ್ ಹೋದ್ರೆ ಅದು ಫೇಲ್ ಆಗತ್ತೆ. ಕೇಳಿಸ್ತಾ ಇದೆ? ಸೌಂಡ್ ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ ಗುರುಗಳೇ. ಇಂಟರ್ನೆಟ್ ಸ್ವಲ್ಪ ಏನೋ ಪ್ರಾಬ್ಲಮ್ ಅಂತ ಕಾಣಿಸ್ತು. ಓಕೆ, ರೈಟ್. ಸೊ ಕೇಳಿಸ್ತಾ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ಕೊಳ್ಳಿ. ಚಂದ್ರ ಸೂರ್ಯನಾಡಿಗಳು ಒಂದು ಗಂಟೆಗೊಂದ್ಸರಿ ಚೇಂಜ್ ಆಗ್ತಾ ಇರ್ತವೆ. ಓಕೆ, ಇಲ್ಲಿ ನಾವು ಗುರುತಿಸಬೇಕಾಗಿರೋದು, ಅರ್ಥ ಮಾಡ್ಕೋಬಹುದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ಪ್ರತಿಯೊಂದು ಪಕ್ಷದಲ್ಲಿ 3 ದಿವಸ ಕಾಲ ಆಯಾ ನಾಡಿ ನಡೀಬೇಕು, ಆಯಾ ಸ್ವರ ನಡಿಬೇಕಾಗತ್ತೆ. ಉದಾಹರಣೆಗೆ ಕೃಷ್ಣ ಪಕ್ಷದಲ್ಲಿ ಮೊದಲನೇ 3 ದಿವಸದಲ್ಲಿ ನಮ್ಗೆ ಸೂರ್ಯನಾಡಿ ಇಲ್ಲ, ಸೂರ್ಯೋದಯ ಸಮಯದಲ್ಲಿ ಚಂದ್ರನಾಡಿ ಅಂತ ಇಟ್ಕೊಳ್ಳಿ, ಚಂದ್ರ ಸ್ವರ ನಡೀತದೆ ಅಂತ ಇಟ್ಕೊಳ್ಳಿ. ಅವಾಗ ಯಾವುದೇ ಕಾರ್ಯ ನಿರ್ವಹಣೆ ಮಾಡಕ್ ಹೋದ್ರೆ ಅದು ಫೇಲ್ ಆಗತ್ತೆ. ಅಂದ್ರೆ ಎದುರು ನಾಡಿ ಅಂದ್ರೆ ಅಪೋಸಿಟ್ ನಾಡಿ ನಡೀತಾ ಇದೆ, ಅವಾಗ ನೀವು ಯಾವುದೇ ಕಾರ್ಯ ಮಾಡಕ್ ಹೋಗ್ಬಿಡಿ, ಅದು ಫೇಲ್ ಆಗತ್ತೆ. ಆಮೇಲೆ ಯಾವುದೇ ಪಕ್ಷ ಇರಲಿ, ಆ ಪಕ್ಷದ ದಿವಸ ಆ ನಾಡಿ ನಡೆಯುವಾಗ ಯಾವುದೇ ಒಂದು ಯೋಗಿಕರ ವಿಷಯಗಳು ಪ್ರಾರಂಭಿಸ್ಕೊಂಡ್ರೆ ಜಯವಾಗತ್ತೆ. ಅಂದ್ರೆ ಆಯಾ ಪಕ್ಷ, ಕೃಷ್ಣ ಪಕ್ಷ ಆಗ್ಲಿ ಶುಕ್ಲ ಪಕ್ಷ ಆಗ್ಲಿ, ಕೃಷ್ಣ ಪಕ್ಷ ಆದ್ರೆ ಆ ಮೊದಲನೇ ದಿವಸದಲ್ಲಿ, ಕೃಷ್ಣ ಪಕ್ಷದ ಮೊದಲನೇ ದಿವಸ ನಮಗೆ ಸೂರ್ಯೋದಯ ಸಮಯದಲ್ಲಿ ನೋಡಿದ್ರೆ ಸೂರ್ಯನಾಡಿ ಪ್ರಾರಂಭಿಸ್ಕೊಂಡಿರ್ತದೆ. ಆ ಟೈಮಲ್ಲಿ ನೀವು ಯಾವುದೇ ಒಂದು ಯೋಗಿಕರ ವಿಷಯಗಳು, ಒಂದು ಯೋಗ್ಯ ಕಾರ್ಯಗಳು ಮಾಡಿದ್ರೆ ಖಂಡಿತ ಜಯಪ್ರದ ಆಗತ್ತೆ. ಆಮೇಲೆ ಚಂದ್ರ ಸೂರ್ಯ ಸಮಾಭ್ಯಾಸ, ಅಂದ್ರೆ ಚಂದ್ರ ಸೂರ್ಯ ನಾಡಿಗಳ ಸಮಾಭ್ಯಾಸ ಸಮವಾಗಿ ನಡಿಬೇಕು. ಏನಂತ ಸಮವಾಗಿದ್ರೆ, ಒಂದು ಅರ್ಧ ದಿವಸ ಸೂರ್ಯನಾಡಿ, ಅರ್ಧ ದಿವಸ ಚಂದ್ರನಾಡಿ, ಈ ರೀತಿಯಲ್ಲಿ ಚಂದ್ರಸ್ವರ ಸೂರ್ಯಸ್ವರ ನಡೆಯುವಾಗ ನಮ್ಗೆ ಏನಂತ ಲಭ್ಯವಾಗತ್ತಂದ್ರೆ, ಈ ಭೂತ ವರ್ತಮಾನ ಭವಿಷ್ಯತ್ ಕಾಲ ಸಂಬಂಧಿತ ಜ್ಞಾನ ತಿಳಿ ಬರ್ತದೆ. ಅಂದ್ರೆ ನಾವು ತಿಳ್ಕೊಂತ ಅವಕಾಶ ನಮ್ಗೆ ಸಿಗತ್ತೆ. ಒಂಥರ ಹೇಳ್ತಾರಲ್ಲ ಕಾಲಜ್ಞಾನ ಅಂತ, ಇದು ನಮ್ಗೆ ಆ ಸಾಮರ್ಥ್ಯ ಬಂದೇ ಬರ್ತದೆ.
ಈ ಎರಡು ಸ್ವರಗಳು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡ್ತಾ ಹೋದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಂತ್ಕೊಂಡು ಇಲ್ಲ ಕೂತ್ಕೊಂಡು ನಿಶ್ಚಲ ಮನಸ್ಸಲ್ಲಿ ವಾಯುವನ್ನು ವಾಯುವನ್ನು ಕುಂಭಕ ಮಾಡಿದ್ರೆ, ಕುಂಭಕ ಮಾಡಿಕೊಂಡ್ರೆ ಸರ್ವ ಕಾರ್ಯಲ್ಲಿ ವಿಜಯ ಲಭ್ಯವಾಗತ್ತೆ. ಅಂದ್ರೆ ನಿಂತ್ಕೊಳ್ಳಿ ಇಲ್ಲ ಕೂತ್ಕೊಳ್ಳಿ, ನಿಶ್ಚಲ ಮನಸ್ಸು ಶೂನ್ಯ ಮಾಡ್ಕೊಳ್ಳಿ, ವಾಯುವನ್ನು ಕುಂಭಕ ಮಾಡ್ಕೊಳ್ಳಿ. ಕುಂಭಕ ಅಂದ್ರೆ ಕುಂಭಿಸಿ ಅಂದ್ರೆ ವಾಯುವನ್ನು ಒಳಗಡೆ ತಗೊಂಡು ಅಲ್ಲಿ ಸ್ತಂಭನ ಮಾಡೋದು, ನಿಲ್ಲಿಸೋದು. ಆ ರೀತಿಯಲ್ಲಿ ಮಾಡಿಕೊಂಡು ಯಾವುದೇ ಕಾರ್ಯವನ್ನು ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ ಅದು ವಿಜಯವಾಗತ್ತೆ, ವಿಜಯ ಸಿದ್ಧಿ ಆಗತ್ತೆ. ಇದನ್ನು ಬರ್ಕೊಳ್ಳಿ. ನಾವೊಂದು ಯಾವುದೋ ಕೆಲಸ ಮಾಡಕ್ ಹೋಗ್ತೀವಿ, ಆ ಕೆಲಸ ಮಾಡಕ್ ಮುಂಚೆ ಇದೊಂದು ಮಾಡಿ ಅಂತ ಹೇಳ್ತಾರೆ. ಈ ಪ್ರಕ್ರಿಯೆ ಏನ್ ಪ್ರಕ್ರಿಯೆ ಅಂದ್ರೆ ನಿಂತ್ಕೊಳ್ಳಿ ಕೂತ್ಕೊಳ್ಳಿ, ಅದೇ ಧ್ಯಾನ ಮಾಡಿಕೊಂಡು ಪ್ರಾರಂಭಿಸಿ ಅಂತ ಇನ್ನು ಒಂದು ರೀತಿಯಲ್ಲಿ ಹೇಳ್ಬೋದು. ಇಲ್ಲ ಸ್ವರ ವಿಜ್ಞಾನದಲ್ಲಿ ಇದೊಂದು ಹೇಳ್ತಾರೆ. ನಾವು ಹೇಳ್ತೀವಲ್ಲ, ಧ್ಯಾನ ಮಾಡಿ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ. ನಾವು ಇಂದಿನ ಸಮಯದಲ್ಲಿ ನಾವು ಅಂದ್ರೆ ಒಂದು ಆಧ್ಯಾತ್ಮಿಕ ಬರಕ್ ಮುಂಚೆ ಏನ್ ಮಾಡ್ತೀವಿ, ಒಂದು ವಿನಾಯಕನ್ನು ಒಂದು ಪೂಜೆ ಮಾಡಿ ಯಾವುದೇ ವಿಘ್ನ ಆಗಬಾರ್ದು ಅಂತ ಆ ರೀತಿಯಲ್ಲಿ ಮಾಡ್ಕೊಂಡು ದೆನ್ ಒಂದು ಕೆಲಸವನ್ನು ಶುರು ಮಾಡ್ತಾ ಇರ್ತೀವಿ. ಇಲ್ಲಿ ಧ್ಯಾನ ಬಂದ್ಮೇಲೆ ಏನಾಗುತ್ತೆ, ಆಧ್ಯಾತ್ಮಿಕದಲ್ಲಿ ಧ್ಯಾನ ಮಾಡಿ ಒಂದು ಕೆಲಸವನ್ನು ಶುರು ಮಾಡ್ತೀವಿ. ಒಂದು 5 ನಿಮಿಷ 10 ನಿಮಿಷ ಸಾಮೂಹಿಕ ಧ್ಯಾನ ಮನೆಯಲ್ಲಿ ಇಲ್ಲ ಯಾವುದೊಂದು ಆಫೀಸಲ್ಲಿ ಇಲ್ಲ ನಾವು ವೈಯಕ್ತಿಕವಾಗಿ ಒಂದು 5-10 ನಿಮಿಷ ಧ್ಯಾನ ಮಾಡಿಕೊಂಡು ಆ ಕೆಲಸಕ್ಕೆ ಹೋಗ್ತೀವಿ. ಆವಾಗ ಖಂಡಿತ ಅದು ನೆರವೇರತ್ತೆ, ಸಫಲವಾಗತ್ತೆ, ವಿಜಯ ಆಗತ್ತೆ ಅಂತ ಒಂದು ನಮಗೆ ಖಂಡಿತವಾಗಿ ಅನುಭವ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ಸ್ವರ ವಿಜ್ಞಾನ ಏನ್ ಹೇಳ್ತಾರೆ ಅಂದ್ರೆ, ನೀವು ನಿಂತ್ಕೊಳ್ಳಿ ಕೂತ್ಕೊಳ್ಳಿ, ಆದ್ರೆ ನೆಚ್ಚಲ ಮನಸ್ಸು ಇಟ್ಕೊಳ್ಳಿ, ವಾಯುವನ್ನು ಕುಂಭಕ ಮಾಡಿ ಹೊರಗಡೆ ತಗೊಳ್ಳಿ, ಇಲ್ಲಿ ಭ್ರೂಮಧ್ಯದಲ್ಲಿ ನಿಲ್ಲಿಸಿ ಆ ರೀತಿಯಲ್ಲಿ ಸ್ವಲ್ಪ ಮಾಡಿಕೊಂಡು ಆಮೇಲೆ ಆ ಕಾರ್ಯ ಪ್ರಾರಂಭಿಸ್ಕೊಳ್ಳಿ, ವಿಜಯವಾಗತ್ತೆ ನೋಡಿ. ಆಮೇಲೆ ಶರೀರ ಮಧ್ಯಭಾಗದಲ್ಲಿ ನಾವು ಪ್ರಾಣವನ್ನು ತಗೊಂಡು ಬಂದು ಇಟ್ಕೊಂಡಿದ್ರೆ, ಶರೀರ ಮಧ್ಯಭಾಗ ಅಂದ್ರೆ ಏನು, ಈ ಬೆನ್ನು ಮೂಲೆ ಅಂದ್ರೆ ಈಡ ಪಿಂಗಲ ಎರಡನ್ನೂ ಸೇರಿಸ್ಕೊಂಡು ನಮ್ಮ ಮಧ್ಯಭಾಗಕ್ಕೆ ಈ ಸುಷುಮ್ನ ತಗೊಂಡು ಬಂದ್ರೆ, ಅಲ್ಲಿ ಸುಷುಮ್ನದಲ್ಲಿ ಈ ವಾಯು ಪ್ರವಾಹ ಆಗುವಾಗ ಏನಾಗತ್ತೆಪ್ಪ ಅಂತಂದ್ರೆ ನಮಗೂ ಜ್ಞಾನ ಲಭ್ಯವಾಗತ್ತೆ. ಕೆಲಸಗಳು ಮಾಡಕ್ ಹೋಗ್ಬಾರ್ದು, ಕೆಲಸಗಳು ಯಾವುದೇ ರೀತಿಯಲ್ಲಿ ಮಾಡಕ್ ಹೋಗ್ಬಾರ್ದು. ಕೇವಲ ಜ್ಞಾನ ಸಂಪಾರ್ಜನೆ ಮಾಡ್ಕೊಳ್ಳಿ, ಯೋಗ ಮಾಡಿ, ಧ್ಯಾನ ಮಾಡಿ, ಇಂಥ ಅಭ್ಯಾಸಗಳೇ ಮಾಡ್ಕೊಳ್ಳಿ. ನಿಮಗೆ ಶುಭವಾಗತ್ತೆ, ಹೆಚ್ಚು ಜಯ ಸಿದ್ಧವಾಗತ್ತೆ, ನಿಮಗೆ ಸಿದ್ಧಿ ಆಗತ್ತೆ. ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ಥಿರ ಬುದ್ಧಿ ಇಟ್ಕೊಂಡು ಇಡ ಪಿಂಗಲ ಸುಷುಮ್ನಗಳ ಸಂಗಮ ಸ್ಥಾನ. ಆ ಸಂಗಮ ಸ್ಥಾನ ಅಂದ್ರೆ ಏನು, ಈ 3 ಸಂಗಮ ಆಗೋದು ನಮ್ಮ ಆಜ್ಞಾ ಚಕ್ರದಲ್ಲಿ ಅಲ್ವಾ. ಸೊ ಇಲ್ಲಿ ಇದು ಅಂದ್ರೆ ಈ ಸುಷುಮ್ನ ನಡೆಯುವಾಗ ಈಗಾಗಲೇ ನಾನು ಹೇಳಿದೆ, ಸುಷುಮ್ನ ನಡೆಯುವಾಗ ಇಡ ಪಿಂಗಲ ಸಂಗಮ ತ್ರಿವೇಣಿ ಸಂಗಮ ಅಂತ ಹೇಳ್ತೀವಿ ನಾವು. ಆ ತ್ರಿವೇಣಿ ಸಂಗಮ ಆಜ್ಞಾ ಚಕ್ರ. ಇಲ್ಲಿ 3 ಭೇಟಿ ಆಗತ್ತೆ. ಅದು ಈ ಕಡೆಯಿಂದ ಪ್ರವಾಹ, ಆ ಕಡೆ ಒಂದು ನದಿ, ಈ ಕಡೆ ಒಂದು ನದಿ, ಆ ಕಡೆ ಒಂದು ನದಿ, ಈ ತ್ರಿವೇಣಿ ಸಂಗಮ ಆಗಿ ಇಲ್ಲಿ ಪ್ರವಾಹ ಸೇರ್ಕೊಂಡಿದ್ರೆ ಇದು ತ್ರಿವೇಣಿ ಸಂಗಮ, ಅದೇ ಆಜ್ಞಾ ಚಕ್ರ ಅಲ್ವಾ. ಆ ರೀತಿಯಲ್ಲಿ ಈ ತ್ರಿವೇಣಿ ಸಂಗಮದಲ್ಲಿ ವಾಯು ಈ ಸ್ವರ ಪ್ರವಾಹ ಆಗುವಾಗ ಅಂದ್ರೆ ಸುಷುಮ್ನ ನಾಡಿ ಕೆಲಸ ಮಾಡುವಾಗ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು, ಪ್ರತ್ಯಕ್ಷವಾಗಿ ಹೇಳ್ಬೋದು. ಆ ಸಮಯದಲ್ಲಿ ಯಾವುದೇ ಕೋರಿಕೆಗಳು, ಯಾವುದೇ ಈಗಾಗಲೇ ಹೇಳಿದಲ್ಲ, ಯಾವುದೇ ಶಾಪ ಮಾಡಿ ಇಲ್ಲಾಂದ್ರೆ ಆಶೀರ್ವಾದ ಮಾಡಿ ಯಾವುದೇ ಕೋರಿಕೆ ಇಟ್ಕೊಳ್ಳಿ, ಅದು ಖಂಡಿತ ಜಯವಾಗತ್ತೆ, ನೆರವೇರತ್ತೆ. ಅದನ್ನು ಪ್ರಧಾನವಾಗಿ ನಾವು ಅರ್ಥ ಮಾಡ್ಕೊಂಡು, ಆ ಸ್ವರ ಯಾವಾಗ ನಡೀತದೆ, ಸಂಧ್ಯಾ ಕಾಲದಲ್ಲಿ, ಬೆಳಗ್ಗೆ ಸಾಯಂಕಾಲ ಅಂದ್ರೆ ಬ್ರಹ್ಮ ಮುಹೂರ್ತ ಆ ಸಮಯದಲ್ಲಿ, ಮತ್ತೆ ಸಾಯಂಕಾಲ ಸಂಧ್ಯಾ ವೇಳ, ಮತ್ತೆ ಮಿಟ್ಟ ಮಧ್ಯಾಹ್ನ ಅಂದ್ರೆ ಮಿಡ್ ಆಫ್ ದ ಡೇ. ಆ ರೀತಿಯಲ್ಲಿ ಮಾತ್ರ ಈ ಸುಷುಮ್ನ ಕೆಲಸ ಮಾಡೋದು. ಆ ಸಮಯದಲ್ಲಿ ನಾವು ಮಾಡೋಂಥ, ಆ ಸಮಯದಲ್ಲಿ ಈ ತ್ರಿವೇಣಿ ಸಂಗಮ ಅಂದ್ರೆ ಈ ಆಜ್ಞಾ ಚಕ್ರ ತುಂಬಾ ಬಲವಾಗಿರುತ್ತೆ. ಅಲ್ಲಿ ಈ ಸ್ವರ ಪ್ರವಾಹ ತುಂಬಾ ಚೆನ್ನಾಗಿರ್ತದೆ, ಅಂದ್ರೆ ಸುಷುಮ್ನ ನಾಡಿ ಪ್ರವಾಹ ತುಂಬಾ ಹೆಚ್ಚಾಗಿರುತ್ತೆ. ಆವಾಗ ನೀವು ಮಾಡೋಂಥ ಯಾವುದೇ ಕೋರಿಕೆ ಇರಲಿ, ಯಾವುದೇ ಆಶೆ ಇರಲಿ, ಆದ್ರೆ ಶಾಪ ಇರಲಿ, ಆಶೀರ್ವಾದ, ಪ್ರತಿಯೊಂದು ನೆರವೇರುತ್ತೆ ಅಂತ ಹೇಳ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ ಈ ರೀತಿಯಲ್ಲಿ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಪ್ರಧಾನವಾಗಿ ನಾವು ಯಾರಿಗಾದ್ರೂ ಬಹುಮಾನ ಕೊಡ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಬಹುಮಾನ ಕೊಡುವಾಗ ಅವಾಗ ಏನ್ ಮಾಡ್ಬೇಕಂದ್ರೆ, ಶ್ವಾಸವನ್ನು ಕುಂಭಕ ಮಾಡ್ಕೊಳ್ಳಿ, ವಾಯುವನ್ನು ಕುಂಭಕ ಮಾಡಿಕೊಂಡು ಆ ಬಹುಮಾನ ಇನ್ನೊಬ್ರು ಕೊಟ್ರೆ ಆ ಗ್ರಹೀತಕ್ಕೆ ಅಂದ್ರೆ ಯಾರು ತಗೊಂತಾರೋ, ಸ್ವೀಕಾರ ಮಾಡ್ತಾರೋ, ಅವ್ರಿಗೆ ತುಂಬಾ ಲಾಭ ಆಗತ್ತೆ, ಜಯವಾಗತ್ತೆ. ನೀವು ಯಾರಿಗನ್ನ ಒಂದು ಪ್ರೆಸೆಂಟೇಶನ್ ಕೊಡ್ತಾ ಇದೆ ಅಂತ ಇಟ್ಕೊಳ್ಳಿ, ಒಂದು ಯಾವುದೋ ಒಂದು ಯಶಸ್ವಿ ಆಗಿದ್ದಕ್ಕೂ ಬಹುಮಾನ, ಗಿಫ್ಟು ಯಾವುದೋ ಕೊಡ್ತಾ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಶ್ವಾಸವನ್ನು ಕುಂಭಕ ಮಾಡಿಕೊಂಡು ಆ ರೀತಿಯಲ್ಲಿ ಕೊಡುವಾಗ
ನಿಮ್ಮ ಶ್ವಾಸ ಕುಂಬಿಸಿ ಕೊಡುವಾಗ ಅವರಿಗೆ ಒಳ್ಳೆ ಫಲಿತ ಲಭ್ಯವಾಗತ್ತೆ, ಯಾರಿಗೂ ಸ್ವೀಕಾರ ಮಾಡೋರಿಗೆ. ಮತ್ತೆ ಇನ್ನೊಂದೇನೆಂದ್ರೆ ವಾಹನ, ಅಂದ್ರೆ ಒಂದು ವಾಹನ ವೆಹಿಕಲ್ ಅಲ್ಲಿ ನೀವು ಹತ್ತುವಾಗ ಈ ವಾಯುವನ್ನು ಕುಂಬಿಸಿ ಒಳಗಡೆ ಹೋಗ್ಬೇಕಾಗತ್ತೆ. ಆಮೇಲೆ ವಾಹನ ಇಳಿಯುವಾಗ ಅವಾಗ ಏನ್ ಮಾಡ್ಬೇಕಂದ್ರೆ ವಾಯುವನ್ನು ರೇಚಕ ಮಾಡಿ, ಅಂದ್ರೆ ಆಚೆ ಕಡೆ ಕಲಿಸಿ. ಆ ರೀತಿಯಲ್ಲಿ ಮಾಡುವಾಗ ನಿಮಗೆ ಕಾರ್ಯಗಳು ಅನುಕೂಲ ಆಗುತ್ತೆ. ನೋಡಿ, ಈ ರೀತಿಯಲ್ಲಿ ವಾಹನ ಹತ್ತುವಾಗ ಏನ್ ಮಾಡಬೇಕು, ವಾಯುವನ್ನು ಕುಂಭಕ ಮಾಡಿಕೊಂಡು ಒಳಗಡೆ ಹತ್ತಬೇಕು. ವಾಹನ ಇಳಿಯುವಾಗ ವಾಯುವನ್ನು ರೇಚಕ ಮಾಡಿ, ಅಂದ್ರೆ ಆಚೆ ಕಡೆ ಬಿಡಿ. ಕುಂಭಕ, ರೇಚಕ, ಪೂರಕ ಅಂತ ಗೊತ್ತಲ್ಲ. ಸೊ ರೇಚಕ ಅಂದ್ರೆ ವಾಯುವನ್ನು ಆಚೆ ಕಡೆ ಬಿಟ್ಟು ನೀವು ಇಲ್ದ್ರೆ ಅದೇ ನಮಗೆ ಕಾರ್ಯಗಳು ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಅದೇ ರೀತಿಯಲ್ಲಿ ನೀವು ದಾನ ಕೊಡ್ತಾ ಇದ್ದಂತೆ ಇಟ್ಕೊಳ್ಳಿ. ಯಾರಿಗನ್ನ ದಾನ, ಇದು ಬಹುಮಾನ ಅಲ್ಲ, ದಾನ ಅಂದ್ರೆ ಡೊನೇಷನ್. ಅದು ಕೊಡುವಾಗ ಆ ಸಮಯದಲ್ಲಿ ನಿಮಗೆ ಯಾವ ಸ್ವರ ನಡೀತಾ ಇದೆ ಅಂತ ನೋಡ್ಕೊಳ್ಳಿ. ಅಂದ್ರೆ ಯಾವ ಯಾವ ಆ ಸಮಯದಲ್ಲಿ ಯಾವ ಸ್ವರ ನಡೀತಾ ಇದೋ ಆ ಹಸ್ತದಿಂದ ಕೊಡಕ್ಕೆ ಪ್ರಯತ್ನ ಮಾಡಿ. ಕೊಡೋದು ಇಚ್ಚಿ ಪುಚ್ಕೊಡೋ ಅಂತ ಹೇಳ್ತಾರೆ, ಅಂದ್ರೆ ಕೊಡೋದು ತಗೊಂಡೋದು ಎರಡು ಆ ಹಸ್ತದಿಂದ ನಡೆಯಬೇಕಾ, ಆ ಹಸ್ತದಿಂದ ತಗೊಳ್ಬೇಕಾಗತ್ತೆ. ಉದಾಹರಣೆಗೆ ನೀವು ದಾನ ಯಾರಕ್ಕೂ ಕೊಡ್ತಾ ಇದ್ದೀರಾ, ಅವಾಗ ನಿಮ್ಮ ಇಡನಾಡಿ ಕೆಲಸ ಮಾಡ್ತಾರೆ. ಅಡಿ ಎಡಗಡೆ ಶ್ವಾಸ, ಅದೇ ನಾವು ಇಡನಾಡಿ ಅಂತ ಹೇಳ್ತೀವಿ. ಇಡನಾಡಿ, ಚಂದ್ರನಾಡಿ, ಫೆಮಿನೈನ್ ಅಲ್ವಾ, ಫೆಮಿನೈನ್ ನಾಡಿ, ಶಕ್ತಿ ನಾಡಿ, ಈ ರೀತಿಯಲ್ಲಿ ಹೇಳ್ತೀವಿ. ಅದೇ ಬಲಗಡೆ ನಾಡಿ ಹೇಳ್ತೀವಿ, ಬಲಗಡೆ ನಾಡಿ, ಪಿಂಗ್ಲಾ ನಾಡಿ, ಅಗ್ನಿನಾಡಿ, ಸೂರ್ಯನಾಡಿ, ಮಸ್ಕಲಿನ್, ಮತ್ತೆ ಶಿವನಾಡಿ. ಅದು ಶಿವ, ಇದು ಶಕ್ತಿ ಶಿವ ಪಾರ್ವತಿ ಶಿವ ಎರಡು ಸಂಗಮವೇ ನಮ್ಮ ಸುಮ್ನ. ರೈಟ್. ಇಲ್ಲಿ ಏನಾಗತ್ತಂದ್ರೆ ಈ ರೀತಿಯಲ್ಲಿ ದಾನ ಕೊಡ್ತಾ ಇದ್ರಾ, ದಾನ ಕೊಡುವಾಗ ಯಾವ ನಾಡಿ ಕೆಲಸ ಮಾಡ್ತಾರೆ ಆ ಹಸ್ತನ ಉಪಯೋಗಿಸಿ. ಈಗ ಉದಾಹರಣೆಗೆ ಇಡನಾಡಿ ಕೆಲಸ ಮಾಡ್ತಾ ಇದೆ, ನಾವು ದಾನ ಕೊಡುವಾಗ ಬಲಗೈಯಿಂದ ಕೊಡ್ತೀವಿ, ಕೊಡಬಾರದು. ತಗೋಲು ಅಷ್ಟೇ, ಯಾರೋ ತಗೊಂತಾರ ನಿಮ್ಮಿಂದ, ಅವ್ರಿಗೆ ಯಾವ ನಾಡಿ ರನ್ ಆಗ್ತಾ ಇದೆಯೋ ಆ ಹಸ್ತದಿಂದ ತಗೊಳೋದು ಉತ್ತಮ. ಓಕೆ, ಇದು ಸ್ವರ ವಿಜ್ಞಾನ ಹೇಳ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾರಾದ್ರೂ ದೊಡ್ಡವನ್ನು ನೀವು ಮೀಟ್ ಮಾಡಕ್ ಹೋಗಿದೆ ಅಂತ ಇಟ್ಕೊಳ್ಳಿ, ಒಂದು ಯಾವುದೇ ಆಫೀಸರ್ಸ್ ಆಗಲಿ, ದೊಡ್ಡ ವ್ಯಕ್ತಿಗಳು, ಒಂದು ರಾಜಕೀಯ ವ್ಯಕ್ತಿ, ಯಾರನ್ನೇ ಮೀಟ್ ಮಾಡಕ್ ಹೋದ್ರು ಏನ್ ಮಾಡ್ಬೇಕಂದ್ರೆ ನಿಮ್ಮಲ್ಲಿ ಯಾವ ಶ್ವಾಸ ನಡೀತಾ ಇದೆ ನೋಡ್ಕೊಳ್ಳಿ, ಯಾವ ಸ್ವರ ನಡೀತಾ ಇದೆ ಅವ್ರಿಗೆ ಆ ಕಡೆ ಆ ಸ್ವರ ಕಡೆನೆ. ಅದೇ ಉದಾಹರಣೆಗೆ ಗಿಡನಾಡಿ ನಡೀತಾ ಇದೆ ಅಂತ ಇಟ್ಕೊಳ್ಳಿ, ನೀವು ಅಲ್ಲಿ ಹೋಗಿ ನೀವು ಮೀಟ್ ಮಾಡುವಾಗ, ನಾನು ಈಗಾಗಲೇ ಹೇಳಿದೆ ಚಂದ್ರನಾಡಿ ಕೆಲಸ ಮಾಡುವಾಗನೇ ಅಂತ ವಿಷಯಗಳು ಮಾಡಿ ಅಂತ ಹೇಳಿದೆ ನಾನು. ಯಾರನ್ನೇ ಮೀಟ್ ಮಾಡ್ಬೇಕಂದ್ರು, ದೂರ ಪ್ರಯಾಣ ಮಾಡ್ಬೇಕಂದ್ರು, ವಿಶಿಷ್ಟ ವ್ಯಕ್ತಿಗಳು ಮೀಟ್ ಮಾಡ್ಬೇಕಂದ್ರು ಪ್ರತಿಯೊಂದಕ್ಕೂ ಚಂದ್ರನಾಡಿ ಕೆಲಸ ಮಾಡ್ತಾ ಇದ್ರೆ ಒಳ್ಳೇದು. ಚಂದ್ರನಾಡಿ ಆಕ್ಟಿವೇಟ್ ಮಾಡ್ಕೊಂಡು ಹೋಗಿ, ಏನಾಗತ್ತೆ, ಒಂದು ಯೋಗದಂಡ ಇಟ್ಕೊಳ್ಳಿ ಮನೆಯಲ್ಲಿ, ಇಟ್ಕೊಂಡಿದ ಮೇಲೆ ಅದನ್ನ ಆಕ್ಟಿವೇಟ್ ಮಾಡಿಕೊಂಡು ನೀವು ಅವ್ರು ಮೀಟ್ ಮಾಡಕ್ ಹೋಗಿ 1 ಗಂಟೆ ಆ ನಾಡಿ ಹಂಗೆ ಇರತ್ತಲ್ಲ, ಆ 1 ಗಂಟೆದಲ್ಲಿ ನಿಮ್ ಪ್ರಯಾಣ ಆಗ್ತದೆ, ಅಲ್ಲಿ ಹೋಗಿ ಮೀಟ್ ಮಾಡ್ತೀರಾ, ಒಳ್ಳೆ ಶುಭವಾಗತ್ತೆ. ಆ ರೀತಿಯಲ್ಲಿ ಹೋಗುವಾಗ ಉದಾಹರಣೆಗೆ ಚಂದ್ರನಾಡಿ ಕೆಲಸ ಮಾಡ್ತಾ ಇದೆ, ಅವಾಗ ಎಡಗಡೆ ಅಲ್ವಾ, ಆ ವ್ಯಕ್ತಿಗೆ ಎಡಗಡೆ ನಿಂತ್ಕೊಂಡು ಮಾತಾಡ್ಬೇಕು. ಆ ವ್ಯಕ್ತಿಗೆ ಎಡಗಡೆ ನಿಂತ್ಕೊಂಡು ಮಾತಾಡಿ, ಅವ ನಿಮ್ಮ ಕಾರ್ಯ ಶುಭವಾಗತ್ತೆ. ಅರ್ಥ ಆಯ್ತಾ? ಇದು ಮಾಡ್ಕೊಳ್ಳಿ, ಕಾರ್ಯ ಸಿದ್ಧಿ ಆಗತ್ತೆ. ಇದೇ ರೀತಿಯಲ್ಲಿ ಇನ್ನೊಂದಂದ್ರೆ ಇಡನಾಡಿ ಕೆಲಸ ಮಾಡ್ತದೆ ಅಂತ ಇಟ್ಕೊಳ್ಳಿ. ಇಡನಾಡಿ ಅಂದ್ರೆ ಎಡಗಡೆ ಪಾದ, ಪಿಂಗ್ಲನಾಡಿ ಕೆಲಸ ಮಾಡ್ತಾ ಇದ್ರೆ ಬಲಗಡೆ ಪಾದ. ಆ ಪಾದವನ್ನು ಮುಂದೆ ಇಟ್ಟು ನಿಮ್ಮ ಪ್ರಯಾಣವನ್ನು ಸಾಗಿಸ್ಬೇಕು, ಅವಾಗ ವಿಜಯ ಸಿದ್ಧವಾಗತ್ತೆ, ವಿಜಯ ಸಿದ್ಧಿ ಆಗತ್ತೆ. ಅಂದ್ರೆ ಏನರ್ಥ, ಈಗ ನಾನು ಇಡನಾಡಿ ಕೆಲಸ ಮಾಡ್ತಾ ಇದೆ, ನಮ್ಮ ಎಡಗಡೆ ಪಾದ ಮುಂದೆ ಇಡಬೇಕು, ಫಸ್ಟ್ ಸ್ಟೆಪ್. ಆಮೇಲೆ ನೆಕ್ಸ್ಟ್ ಹಾಗೆ ನಡ್ಕೊಂಡು ಹೋಗ್ಬೋದು. ಅದೇ ರೀತಿಯಲ್ಲಿ ನಮ್ಮ ಬಲಗಡೆ ನಾಡಿ, ಪಿಂಗ್ಲ ನಾಡಿ ಕೆಲಸ ಮಾಡ್ತಾ ಅಂತ ಇಟ್ಕೊಳ್ಳಿ, ನಾನು ಬಲಗಡೆ ಪಾದ ಮುಂದೆ ಇಟ್ಟು ನಮ್ಮ ಪ್ರಯಾಣವನ್ನು ಸಾಗಿಸಿದ್ರೆ ವಿಜಯ ಸಿದ್ಧಿ ಆಗತ್ತೆ. ಅದರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಆಮೇಲೆ ನಾವು ನಿದ್ದೆಯಿಂದ ಎತ್ತೀವಿ, ಆವಾಗ ಯಾವ ನಾಡಿ ಕೆಲಸ ಮಾಡ್ತಾ ಇದೆ ನೋಡ್ಕೊಳ್ಳಿ. ನಿದ್ದೆ ನಾವು ಎತ್ತೀವಲ್ಲ, ಎದ್ಮೇಲೆ ಉದಾಹರಣೆಗೆ ಎಡನಾಡಿ ಕೆಲಸ ಮಾಡ್ತಾ ಇದೆ, ಅವಾಗ ಏನ್ ಮಾಡ್ಬೇಕಂದ್ರೆ ಎಡಗಡೆ ಹಸ್ತ ತಗೊಂಡು ಮುಖವನ್ನು ಸ್ಪರ್ಶ ಮಾಡಿದ್ರೆ ನಿಮಗೆ ಒಳ್ಳೆ ಫಲ ಸಿಗತ್ತೆ. ಉದಾಹರಣೆಗೆ ನಿದ್ದೆಯಿಂದ ನಾವು ಎದ್ದಿದ್ದು ಅಂತ ಇಟ್ಕೊಳ್ಳಿ, ಅವಾಗ ಏನಾಗತ್ತೆ, ನಾವು ಬಲಗಡೆ ನಾಡಿ ಕೆಲಸ ಮಾಡ್ತಾ ಇದ್ದು ಇಟ್ಕೊಳ್ಳಿ,
ನಾನು ಈಗಾಗಲೇ ಹೇಳಿದೆ, ಇಡೀ ನೈಟು ನಮಗೆ ಸೂರ್ಯನಾಡಿ ಉತ್ತಮ, ಇಡೀ ಹಗಲ್ ಟೈಮು ಚಂದ್ರನಾಡಿ ಉತ್ತಮ ಅಂತ ನಾನು ಈಗಾಗಲೇ ಹೇಳ್ತಾ ಇದ್ದೆ ನಿಮಗೆ. ಅದೇ ರೀತಿಯಲ್ಲಿ ನಾವು ನಿದ್ದೆಯಿಂದ ಎತ್ತೀವಿ, ಅವಾಗ ನಾಡಿ ನೋಡಿಕೊಂಡ್ರೆ ಬಲಗಡೆ ನಡೀತಾ ಇದೆ, ಪಿಂಗ್ಲಾ ನಾಡಿ ನಡೀತಾ ಇದೆ, ಅದು ಮಸ್ಕ್ಲಿನ್ ನಾಡಿ ಅಂತ ಹೇಳ್ತೀವಿ ನಾವು. ಅದನ್ನು ಆಗ ನಾವೇನು ಮಾಡಬೇಕು, ಬಲಗಡೆ ಹಸ್ತ ತಗೊಂಡು, ನಮ್ಮ ಬಲ ಹಸ್ತ ತಗೊಂಡು ಬಲಗಡೆ ಹಸ್ತ ಮುಖವನ್ನು ನೀಟಾಗಿ ಸ್ಪರ್ಶ ಮಾಡ್ಕೊಳ್ಳಿ. ಇದು ಪ್ರಧಾನವಾಗಿ ಮಾಡಬೇಕಾಗಿರೋದು. ಓಕೆ, ಸೊ ಈ ರೀತಿಯಲ್ಲಿ ಇಂಥ ವಿಷಯಗಳೆಲ್ಲ ನಾವು ಪಾಲನೆ ಮಾಡ್ತಾ ಇದ್ರೆ ಸ್ನೇಹಿತರೆ, ನಮಗೆ ಉತ್ತಮ ಫಲಿತಗಳು ಸಿಗತ್ತೆ, ಜೀವನ ಆನಂದವಾಗಿರತ್ತೆ. ಇವೆಲ್ಲ ಸುಮ್ಮನೆ ಇರಲಿಲ್ಲ. ಈ ಸ್ವರ ವಿಜ್ಞಾನದಲ್ಲಿ ಇದೊಂದು ಅತ್ಯಂತ ವಿಜ್ಞಾನ. ಹೇಳ್ತಾ ಇರ್ತಾರೆ ಗುರುಗಳು, ಈ ಸ್ವರ ವಿಜ್ಞಾನ ಇಂಥದ್ದೆಲ್ಲ ಅತ್ಯುತ್ತಮ ವಿಜ್ಞಾನ. ಇದೆಲ್ಲ ಸ್ವರ ವಿಜ್ಞಾನ ನಮ್ಮ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಸ್ವರ ವಿಜ್ಞಾನ ಅತ್ಯಂತ ಹೆಚ್ಚಾಗಿರುವಂಥ ವಿಜ್ಞಾನ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಸೊ ಆ ರೀತಿಯಲ್ಲಿ ನಮಗೆ ಪ್ರತಿಯೊಂದು ನಾವು ತಿಳ್ಕೊಂತ ಹೋಗ್ತಾ ಇದೀವಲ್ಲ ಅಲ್ವಾ. ಆಮೇಲೆ ಇನ್ನೊಂದೇನಂದ್ರೆ ಇಲ್ಲಿ ಈ ಚಂದ್ರ ಸ್ವರಕ್ಕೆ ವೃಷಭ ಸ್ವಲ್ಪ ರಾಶಿಗಳಿದೆ, ಆ ರಾಶಿಗಳು ಹೇಳ್ತೀನಿ, ಅವು ನಿಮಗೆ ಗೊತ್ತಾಗತ್ತೆ. ಕ್ಯಾಲೆಂಡರ್ ಅಲ್ಲಿ ಪಂಚಾಂಗದಲ್ಲಿ ಕೊಡ್ತಾ ಇರ್ತಾರೆ ಯಾವ ಸ್ವರಕ್ಕೆ ಯಾವ ರಾಶಿಗಳು ಉತ್ತಮ ಅಂತ. ಚಂದ್ರ ಸ್ವರಕ್ಕೆ ವೃಷಭ, ಕರ್ಕಟ, ಕನ್ಯಾ, ವೃಶ್ಚಿಕ, ಮೀನ ಇಂಥ ಲಗ್ನ ರಾಶಿಗಳು ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೇ ರೀತಿಯಲ್ಲಿ ಸೂರ್ಯ ಸ್ವರಕ್ಕೆ ನೋಡ್ಕೊಳ್ಳಿ, ಮೇಷಂ, ಸಿಂಹ, ಕುಂಭ, ತುಲ, ಮಿಥುನ, ಧನುಸ್ಸಲ ಇಂಥದ್ದು ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಲಗ್ನ ರಾಶಿಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಪ್ರಕಾರ ನೀವು ಯಾವುದೇ ಕೆಲಸಗಳು ಆರಂಭಿಸಿದ್ರೆ ತುಂಬಾ ಶುಭವಾಗುತ್ತೆ. ಶುಭ ಅತ್ಯಂತ ಶುಭ ನಿಮಗೆ ಲಭ್ಯವಾಗುತ್ತೆ ಆ ರೀತಿಯಲ್ಲಿ. ಆಮೇಲೆ ಯಾವುದೇ ಸ್ವರ ಪ್ರವಾಹ ಆಗ್ತಾ ಇರುವಾಗ ಮೊದಲನೇ ಸರಿ ಮೊಟ್ಟ ಮೊದಲಾಗಿ ಏನ್ ತತ್ವ ಬರುತ್ತೆ? ವಾಯು ತತ್ವ, ಅದಾದ್ಮೇಲೆ ಅಗ್ನಿ ತತ್ವ, ಅದಾದ್ಮೇಲೆ ಭೂಮಿ ಅಂದ್ರೆ ನಮ್ಮ ಪೃಥ್ವಿ ತತ್ವ, ಆಮೇಲೆ ನೀರು, ಆಮೇಲೆ ಆಕಾಶ. ಈ ರೀತಿಯಲ್ಲಿ ಒಂದಾದ್ಮೇಲೆ ಒಂದು ನಾವು ಈಗಾಗಲೇ ಹೇಳ್ಕೊಂಡಿದ್ವಿ, ಸ್ವರ ಮತ್ತು ತತ್ವ. ಸ್ವರಗಳಿದೆ, ತತ್ವಗಳಿದೆ ಅಂತ ಹೇಳ್ತಾ ಇದ್ವಿ. ಇದೆಲ್ಲ ಮತ್ತೆ ಒಂದ್ಸರಿ ನಿಮ್ಗೆ ನೆನಪು ಮಾಡ್ತಾ ಇದ್ದೀನಿ. ಓಕೆ, ಸೊ ಸ್ವರ ಒಳಗಡೆ ತತ್ವ ಅಂತ ತಿಳ್ಕೊಂಡೋಗಿ ಪ್ರಯತ್ನ ಮಾಡಿದ್ವಿ ಅಲ್ವಾ. ಆ ಸ್ವರ ಒಳಗಡೆ ತತ್ವ ಅನ್ನೋದು ಅದನ್ನು ಇಂಪಾರ್ಟೆಂಟೇ. ಅದನ್ನು ಗುರುತಿಸಿದ್ರೆ ಅಂತ ಸೂಕ್ಷ್ಮವಾಗಿ ನಾವು ಮಾಡ್ತಾ ಹೋದ್ರೆ ತುಂಬಾ ಉತ್ತಮ ವಿಷಯ ಅದ ಹೇಳ್ಬೇಕಂದ್ರೆ. ಸೊ ಅದಕ್ಕೋಸ್ಕರ ಈ ಇದರಲ್ಲಿ ಏನಾಗುತ್ತಂದ್ರೆ, ಈ ಸ್ವರ ವಿಜ್ಞಾನ, ಸ್ವರಯೋಗ, ಕುಂಡಲಿನಿ ಯೋಗ, ಸಮಯೋಗ ಅಂತ ಮೂರಿದೆ. ಇದು ಏನಂತ ಹೇಳ್ತಾರೆ ಅಂದ್ರೆ, ಇದು ಒಂಥರ ನಮ್ಮ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಅಡ್ವಾನ್ಸ್ಡ್ ಸ್ಟಡೀಸ್ ಅಂತ ಹೇಳ್ತಾರೆ, ಅಡ್ವಾನ್ಸ್ಡ್ ವಿಜ್ಞಾನ ಅಂತ ಹೇಳ್ತಾರೆ. ಮೂರು ಯಾವ್ಯಾವುದು? ಸ್ವರಯೋಗ, ಸ್ವರ ವಿಜ್ಞಾನ, ಎರಡನೇದು ಕುಂಡಲಿನಿ ಯೋಗ, ಮೂರನೇದು ಸಮಯೋಗ. ಈ ಮೂರು ಈ ನಾವು ಏನೇ ಕಲಿತಾ ಇರ್ತೀವೋ ನಮ್ಮ ಆಂತರಿಕ ಬೆಳವಣಿಗೆಗೆ, ಇನ್ನರ್ ಜರ್ನಿಗೆ, ಇನ್ನರ್ ಟ್ರಾನ್ಸ್ಫಾರ್ಮೇಶನ್ಗೆ ಇದರಲ್ಲಿ ಅಡ್ವಾನ್ಸ್ಡ್ ಆಗಿ ಮೂರಿದೆ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಓಕೆ, ಸೊ ಆಮೇಲೆ ಈಗಾಗಲೇ ಹೇಳ್ತಾ ಇದೆ, ಈ ತತ್ವಗಳು ಅಂದ್ರೆ ಒಂದು ಸ್ವರ ಒಳಗಡೆ ಇಷ್ಟು ತತ್ವಗಳು ಯಾವ ರೀತಿಯಲ್ಲಿ ಫ್ಲೋ ಆಗತ್ತೆ ನೋಡಿ. ಆ ಸ್ವರ ಹೋಗ್ತಾ ಇರುವಾಗ, ಸ್ವರ ಪ್ರಾರಂಭಿಸ್ಕೊಂಡ ತಕ್ಷಣವೇ ಮೊದಲನೇದಾಗಿ ಇಷ್ಟು ಪರ್ಸೆಂಟೇಜ್ ವಾಯು, ಇಷ್ಟು ಪರ್ಸೆಂಟೇಜ್ ಅಗ್ನಿ, ಇಷ್ಟು ಪರ್ಸೆಂಟೇಜ್ ಭೂತತ್ವ, ಅಂದ್ರೆ ಪೃಥ್ವಿತ್ವ, ಇಷ್ಟು ಪರ್ಸೆಂಟೇಜ್ ನೀರು, ಅದಾದ್ಮೇಲೆ ಕೊನೆಯದಾಗಿ ಆಕಾಶ ತತ್ವ. ಅದು ಸ್ವಲ್ಪ ತಿಳ್ಕೊಂಡಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಇಲ್ಲೇನಾಗತ್ತಂದ್ರೆ, ಈಗಾಗಲೇ ಹೇಳಿದಲ್ಲ, ವಾಯುವಿಗೆ ವಾಯು ತತ್ವ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ, ನಾನು ಹೇಳ್ತಾ ಇದ್ದೆ ತತ್ವ ಗುರುತಿಸೋದು ಹೇಗೆ ಅಂತ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಒಂದು ನಮ್ಮಿಂದ ಬರುವಂತ ಉಚ್ಛ್ವಾಸ ಹೀಗೆ ಇಟ್ಕೊಂಡ್ರೆ, ಇಲ್ಲ ಕನ್ನಡಿಗೆ ಮುಂದೆ ಇಟ್ಕೊಂಡ್ರೆ, ಇಲ್ಲ ಅಂದ್ರೆ ಈ ರೀತಿಯಲ್ಲಿ ಇಟ್ಕೊಂಡಿದ್ರೆ ಏನಾಗತ್ತಂದ್ರೆ, ಒಂದು 8 ಇಂಚು ಆಚೆ ಕಡೆ ಬರುತ್ತೆ. 8 ಇಂಚಲ್ಲಿರುವಂತ ಒಂದು ಪೇಪರ್ ಯಾವ್ದೇನಿದ್ರೆ ಅದು ಕದಲಿಕ್ಕೆ ಆಗ್ತಾ ಇರ್ತದೆ. ಅವಾಗ ನಮ್ಮಲ್ಲಿ ಸ್ವರದಲ್ಲಿ ವಾಯುತತ್ವ ನಡೀತಾ ಇದೆ ಅಂತ ಅರ್ಥ. ಅದೇ ಅಗ್ನಿ ಇದ್ರೆ 4 ಇಂಚು ಅಂದ್ರೆ ತುಂಬಾ ಹತ್ರವಾಗಿ. ಅದೇ ಭೂತತ್ವ ಇದೆ ಅಂದ್ರೆ, ಪೃಥ್ವತ್ವ ನಮ್ಮಲ್ಲಿ ಸ್ವರದಲ್ಲಿ ನಡೀತಾ ಇದೆ ಅಂದ್ರೆ, ಆ ಸಮಯದಲ್ಲಿ ನಿಮ್ಮಲ್ಲಿ ಒಂದು ಸ್ವರ, ಎಡ ಸ್ವರ ಇಲ್ಲ ಪಿಂಗಲ್ನಾಡಿ, ಎಡನಾಡಿ ನಡೀತಾ ಇದೆ. ಬಟ್ ಯಾವ ತತ್ವ ಇದೆ ಅಂತ ತಿಳ್ಕೊಳಕ್ ಹೋದ್ರೆ ಭೂತತ್ವ ಇದೆ ಅಂತ ಇಟ್ಕೊಳ್ಳಿ. 12 ಇಂಚುವರೆಗೂ ಬರುತ್ತೆ ಆ ಸ್ವರದ ಪ್ರಭಾವ. ಅಂದ್ರೆ ಉಚ್ಛ್ವಾಸ ಆಗ್ತಾ ಇರುವಾಗ ನೋಡ್ಕೊಳ್ಳಿ, ಆ ಉಚ್ಛ್ವಾಸವನ್ನು ನೀವು ಒಂದು ಸ್ಕೇಲ್ ಇಟ್ಕೊಂಡು ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಆ 12 ಇಂಚ್ ಹತ್ರ ಒಂದು ಪೇಪರ್, ಸಣ್ಣ ಪೇಪರ್, ತುಂಬಾ ಅಂದ್ರೆ ಒಂದು ಸ್ಮಾಲ್ ಪೀಸ್ ಆಫ್ ಪೇಪರ್ ಇಟ್ಕೊಳ್ಳಿ, ಸ್ಮಾಲ್ ಪೀಸಸ್ ಇಟ್ಕೊಳ್ಳಿ. ಅದು ಕದಲಿಕ್ಕೆ ಬರ್ತಾ ಇರ್ತದೆ, ಅವಾಗ ಭೂತತ್ವ ನಡೀತಾ ಇದೆ ಅಂತ. ನೀರು ತತ್ವ ನಡೀತಾ ಇದ್ರೆ 16 ಇಂಚುವರೆಗೂ ಬರುತ್ತೆ, ನೋಡ್ಕೊಳ್ಳಿ, 16 ಇಂಚುವರೆಗೂ ಬರುತ್ತೆ. ಈ ರೀತಿಯಲ್ಲಿ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೆ
ಇದನ್ನು ಈ ರೀತಿಯಲ್ಲಿ ನಾವು ಕಂಡುಹಿಡಬಹುದು. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಓಕೆ, ಅದೇ ರೀತಿಯಲ್ಲಿ ಸೊ ನಾವು ಇನ್ನೊಂದು ತಿಳ್ಕೊಂಡಿದ್ದೀವಿ ಏನಂತಂದ್ರೆ, ಪರ್ಸೆಂಟೇಜ್ ನಮ್ಮ ಮಾನವ ಶರೀರದಲ್ಲಿ ಪೃಥ್ವಿ ಭಾಗ 50% ಆದರೆ ನೀರು ಭಾಗ 40% ಅನ್ಕೊಂಡ್ರೆ, ಅಗ್ನಿ ತತ್ವ 30% ಭಾಗಗಳು ಅನ್ಕೊಂಡ್ರೆ, ಗಾಳಿದು ಗಾಳಿ ಅಂದ್ರೆ ಈ ಏರ್ ಅನ್ನೋದು ವಾಯು ತತ್ವದು 20 ಭಾಗಗಳು ಅನ್ಕೊಂಡ್ರೆ, ಆಕಾಶ ತತ್ವ 10 ಭಾಗಗಳಾಗುತ್ತೆ. ಇದು ಅಂದ್ರೆ ಇಷ್ಟು ಈ ತತ್ವ ಅನ್ನೋದು ಯಾವ ರೀತಿಯಲ್ಲಿ ಅಂದ್ರೆ, ಒಂದು ಸ್ವರ ನಡೀತಾ ಇದ್ರೆ ನಮ್ಮ ಮಾನವ ಶರೀರದಲ್ಲಿ ಈ ತತ್ವಗಳು ಇಷ್ಟು ಪರ್ಸೆಂಟೇಜ್ ಅಲ್ಲಿ ಇರ್ತದೆ ಅಂತ ಹೇಳ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಇಲ್ಲಿ ಈಗಾಗಲೇ ಹೇಳ್ತಾ ಇದ್ವಲ್ಲ, ಸೊ ಈ ಭೂತತ್ವ ಇದ್ರೆ, ಭೂತತ್ವ ನಮ್ಮಲ್ಲಿ ನಾಲ್ಗೆಯಲ್ಲಿ ಅಂದ್ರೆ ಈ ತತ್ವ ಇರುವಾಗ ತತ್ವನ ಹೇಗೆ ಕಂಡುಹಿಡ್ಬೋದು ಅಂತ ನಾವು ಹಿಂದಿನ ತರಗತಿಯಲ್ಲಿ ಒಂದ್ಸರಿ ತಿಳ್ಕೊಂಡಿದ್ವಿ. ಒಂಥರ ಭೂತತ್ವ ಇರುವಾಗ ಸಿಹಿಯಾಗಿರುತ್ತೆ, ಜಲತತ್ವ ಅಂದ್ರೆ ಒಂದು ಕಷಾಯ ಅಂದ್ರ, ಅಗ್ನಿ ಆದ್ರೆ ತೀಕ್ಷ್ಣವಾಗಿ, ಮತ್ತೆ ವಾಯುತತ್ವ ಅಂದ್ರೆ ಆ ಒಗಟು ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ, ಆಕಾಶ ಆದ್ರೆ ಒಂಥರ ಘಾಟಾಗಿ ಈ ರೀತಿಯಲ್ಲಿ ಇರ್ತದೆ. ಇದನ್ನ ಅರ್ಥ ಮಾಡ್ಕೋಬಹುದು. ಆಮೇಲೆ ಇದಕ್ಕೂ ಕಲರು ಕೊಟ್ಟಿದ್ದಾರೆ. ನೀರು ತತ್ವ ಇದ್ರೆ ಬಿಳಿಯಾಗಿ, ಆಮೇಲೆ ಭೂತತ್ವ ಇದ್ರೆ ಒಂದು ಹೇಳ್ಬೇಕಂದ್ರೆ ಆ ಅಲ್ಲಿದ ಈ ಹೇಳ್ತಾರಲ್ಲ ಟರ್ಮರಿಕ್ ತರ, ಒಂಥರ ಟರ್ಮರಿಕ್ ಆ ಕಲರ್ ಇರ್ತದೆ. ಅಗ್ನಿ ಅಂದ್ರೆ ಕೆಂಪು, ಗಾಳಿ ಅಂದ್ರೆ ನೀಲ ಅಂದ್ರೆ ಬ್ಲೂ ತತ್ವ, ಬ್ಲೂ ಆಗಿ, ಆಕಾಶ ತತ್ವ ಅಂದ್ರೆ ಸ್ವರ್ಣ ವರ್ಣಗಳದೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಆಗತ್ತೆ. ಇದು ಅಂದ್ರೆ ಅದಕ್ಕೊಂದು ಕಲರ್ ಕೊಟ್ಟಿದ್ದಾರೆ, ಯಾವ ತತ್ವ ಇದ್ರೆ ಯಾವ ಕಲರ್ ಅಲ್ಲಿ ಇರ್ತದೆ ಅಂತ. ಓಕೆ, ಆಮೇಲೆ ಈ ತತ್ವವನ್ನು ಕಂಡಿಡಕ್ಕೆ ನಾನು ಒಂದು ಪದ್ಧತಿ ಹೇಳಿದೆ ನಿಮಗೆ ಇದನ್ನ ತರಗತಿಯಲ್ಲಿ. ಒಂದು ಕನ್ನಡಿ ಕನ್ನಡಿ ಮುಂದೆ ಇಟ್ಕೊಳ್ಳಿ. ಈ ಕಡೆ ಹೋಗುತ್ತಲ್ಲ, ಆ ಉಚ್ಛ್ವಾಸ ಆಗುವಾಗ ಅದ್ರ ಮೇಲೆ ಯಾವ ರೂಪದಲ್ಲಿ ಕೇಳಿಸ್ತಾ ಇದೆ? ಇಂಟರ್ನೆಟ್ ಈಗ ಕೇಳಿಸ್ತಾ ಇದೆ? ಓಕೆ ಓಕೆ ಗುರುಗಳೇ, ಮಾತಾಡಿ, ಕೇಳಿಸ್ತಾ ಇದೆ ಈಗ. ಸಕ್ಕಾಗಿತ್ತು, ಸರಿ ಆಯ್ತು. ಹಾ, ಓಕೆ ಓಕೆ, ರೈಟ್. ಸೊ ಈ ಕನ್ನಡಿ ಅಂತ ಮುಂದಿಟ್ಕೊಂಡು ಒಂದು ಮಿರರ್ ಇಟ್ಕೊಂಡು ಮುಂದೆ ಈ ಉಚ್ಛ್ವಾಸವನ್ನು ಜೋರಾಗಿ, ಅಂದ್ರೆ ಈ ಉಚ್ಛ್ವಾಸ ಆಚ ಕಡೆ ಬಿಡ್ತೀವಲ್ಲ ಶ್ವಾಸ ಅಂದ್ರೆ ಹೇಳ್ಬೇಕಂದ್ರೆ ರೇಚಕ ಅಂತ ಹೇಳ್ತೀವಲ್ಲ, ಆ ರೇಚಕವನ್ನು ಮಾಡುವಾಗ ಆ ಕನ್ನಡಿ ಮುಂದೆ ಮಾಡಿದ್ರೆ ಅಲ್ಲಿ ಇಲ್ಲಿಂದ ಹೋಗುವಂತ ಈ ನೀರು ಬಿಂದುಗಳು, ಆ ತೇವಿರುವಂತ ಬಿಂದುಗಳು ಹೋಗಿ ಅಲ್ಲಿ ಒಂದು ಆಕಾರ ಫಾರ್ಮ್ ಆಗ್ತಾ ಹೋಗ್ತದೆ. ಅವಾಗ ಆ ತತ್ವ ಅಂತ ನಾವು ತಿಳ್ಕೊಳಕ್ಕೆ ಇಂದಿನ ತರಗತಿಯಲ್ಲಿ ಪ್ರಯತ್ನ ಮಾಡಿದ್ವಿ. ಅದ್ರ ಮತ್ತೆ ಒಂದ್ಸರಿ ನೀವು ದಯವಿಟ್ಟು ಮನನ ಮಾಡ್ಕೊಳ್ಳಿ. ಓಕೆ, ಸೊ ಅಲ್ಲಿ ಏರ್ಪಾಡಾಗುವಂತ ಏನು ಆಕಾರ ಆಗತ್ತೋ ಆ ಪ್ರಕಾರ ಆ ತತ್ವ ಇದೆ ನಮ್ಮಲ್ಲಿ ಅಂತ ಅರ್ಥ ಮಾಡ್ಕೊಳಕ್ಕೆ ಅತಿ ಈಸಿಯಾಗಿ ಅರ್ಥ ಮಾಡ್ಕೊಳಕ್ಕೆ. ಯಾವುದು ಆಕಾರ ಆಗ್ತಾ ಇಲ್ಲ ಅಂದ್ರೆ ಅದು ಆಕಾಶ ತತ್ವದಲ್ಲಿದ್ದೀವಿ ಅಂತ. ಆ ಸಮಯದಲ್ಲಿ ಯಾವ ಕೆಲಸ ಮಾಡ್ಕೋಬಾರ್ದು. ಸ್ವರ ಯಾವುದೇ ಇರಲಿ, ಆಕಾಶ ತತ್ವ ಇದ್ರೆ ಏನು ಕೆಲಸ ಮಾಡಕ್ ಹೋಗ್ಬಿಡಿ. ಓಕೆ, ಯಾವ ಕೆಲಸ ಮಾಡಿದ್ರು ಅದು ಫೀಲ್ ಆಗತ್ತೆ. ಅಂದ್ರೆ ಪ್ರಧಾನವಾಗಿ ಮಾಡಿದ್ರೆ ಯೋಗ ಪ್ರಾಣಾಯಾಮ, ಇಲ್ಲಾಂದ್ರೆ ಧ್ಯಾನದಲ್ಲಿ ಕೂತ್ಕೋಬಹುದು ಅಷ್ಟೇ, ಆ ರೀತಿಯಲ್ಲಿ. ಸೊ ಈ ಶ್ವಾಸದ ಆಚೆ ಕಡೆ ಹೋಗುವಂತ ಶ್ವಾಸ ಆ ಬಿಂದುಗಳಿಂದ ಫಾರ್ಮ್ ಆಗುವಂತ ಆ ರೂಪಗಳು ಹೇಳ್ಬೇಕಂದ್ರೆ ಈ ಚತುರ್ಸ್ರಾಕಾರ, ಅರ್ಧ ಚಂದ್ರಾಕಾರ, ವರ್ತುಲಾಕಾರ ಅಂದ್ರೆ ಸರ್ಕಿಲ್ ಫಾರ್ಮ್ ಆಗೋದು, ಕೊನೆಯದಾಗಿ ಯಾವುದು ಫಾರ್ಮ್ ಆಗೋದಿಲ್ಲ, ನಿರಾಕಾರ, ಅದೇ ಆಕಾಶ ತತ್ವ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಆಕಾಶ ತತ್ವ ಇರುವಾಗ ಯಾವ ಕೆಲಸ ಮಾಡಬಾರ್ದು, ಯೋಗವನ್ನು ಅಭ್ಯಾಸ ಮಾಡ್ಬೋದು. ಯಾಕಂದ್ರೆ ಆಕಾಶ ತತ್ವ ಅನ್ನೋದು ಸತ್ವಗುಣ ಪ್ರಧಾನ. ಸೊ ಅದಕ್ಕೋಸ್ಕರ ಯಾವುದೇ ತತ್ವ ಯಾವುದೇ ಕೆಲಸ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾರೆ. ಆಮೇಲೆ ಈ ರೀತಿಯಲ್ಲಿ ಪೃಥ್ವಿ, ಜಲ ಈ ಎರಡು ತತ್ವಗಳಲ್ಲಿ ಸಿದ್ಧಿ ಲಭ್ಯವಾಗತ್ತೆ. ಅಗ್ನಿ ಅನ್ನೋದು ಮೃತ್ಯು ಪ್ರದಾತ ಆಗತ್ತೆ. ವಾಯು ಅನ್ನೋದು ನಾಶನ ಮಾಡುತ್ತೆ. ಆಕಾಶ ತತ್ವ ಸಮಯದಲ್ಲಿ ಅದೇನು ಮಾಡೋದಿಲ್ಲ, ಸುಮ್ಮನೆ ತಟಸ್ಥ. ಅದನ್ನ ಅರ್ಥ ಮಾಡ್ಕೊಳ್ಳಿ ಆ ರೀತಿಯಲ್ಲಿ. ಓಕೆ, ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ನೋಡಿ, ಎರಡು ಭುಜಗಳಲ್ಲಿರುವಂಥದ್ದು ಅಗ್ನಿ ಇರ್ತದಂತ. ಈ ನಾಭಿ ಮೂಲದಂದು ವಾಯು ಇರುತ್ತೆ. ಮೊಣಕಾಲಲ್ಲಿ ತೊಡಲ್ಲಿ ಭೂಮಿ ತತ್ವ ಹೆಚ್ಚಾಗಿರುತ್ತೆ. ಪಾದಗಳಲ್ಲಿ ನೀರು ಎತ್ತಿರುತ್ತೆ. ಶಿರಸ್ಸಲ್ಲಿ ಆಕಾಶ ತತ್ವ ಇರುತ್ತೆ ಅಂತ ಹೇಳ್ತಾರೆ. ಇದನ್ನು ಇಂಪಾರ್ಟೆಂಟ್ ಪಾಯಿಂಟೇ. ಎರಡು ಭುಜಗಳಿದೆಯಲ್ಲ, ಅಲ್ಲಿ ಅಗ್ನಿ, ನಾಭಿ ಮೂಲ ಎಂದು ವಾಯು, ಮೊಣಕಾಲು ಮತ್ತು ತೊಡಗಳಲ್ಲಿ
ಪೃಥ್ವಿ ತತ್ವ ಹೆಚ್ಚಾಗಿರುತ್ತೆ. ಪಾದಗಳಲ್ಲಿ ನೀರು, ಶಿರಸ್ಸಲ್ಲಿ ಆಕಾಶ ತತ್ವ. ಈ ರೀತಿಯಲ್ಲಿ ಆಗತ್ತೆ. ಸೊ ಇದನ್ನು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ ಇಷ್ಟು ವಿಷಯಗಳು ನಾವು ಈ ಸ್ವರ ಮತ್ತೆ ತತ್ವ, ಸ್ವರನಾಡಿ, ನಾಡಿ, ಸ್ವರನಾಡಿ ಮತ್ತೆ ತತ್ವಗಳ ಬಗ್ಗೆ ತಿಳ್ಕೊತಾ ಬಂದಿದ್ವಿ. ಸೊ ಇವತ್ತಿಗೆ ಇಷ್ಟು ನಾವು ತಿಳ್ಕೊಳ್ಳೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ತಿಳ್ಕೊತಾ ಹೋಗೋಣ. ಸೊ ಇವತ್ತಿನ ಈ ಸ್ವರ ವಿಜ್ಞಾನ ಈಗ ಮುಕ್ತಾಯ ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ಧನ್ಯವಾದ.